Hi friends, welcome to Halno Home Kitchen. Hope you all are doing well. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ನನ್ನ ಹೆಸರು ಶಾಂತಲಾ. ಇವತ್ತೊಂದು ಕ್ವಿಕ್ ಆಗುವಂತ ರುಚಿಯಾಗಿರುವಂತ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ರೊಟ್ಟಿ, ಚಪಾತಿ, ದೋಸೆಗೂ ಚೆನ್ನಾಗಿರುತ್ತೆ. ಇಲ್ಲ ಅನ್ನ ಸಾಂಬಾರಿಗೆ ಸೈಡ್ ಪಲ್ಯ ತರ ತುಂಬಾನೇ ಚೆನ್ನಾಗಿರುವಂತ ಒಂದು ಒಳ್ಳೆ ಪಲ್ಯದ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ಚಪ್ಪರದವರೆಕಾಯಿ ಅಂತ ಬರುತ್ತಲ್ಲ, ಇದನ್ನ ಕೆಲವರು ಚಿಕಡಿಕಾಯಿ ಅಂತ ಕೂಡ ಕರೀತಾರೆ. ಇದ್ರದ್ದು ಪಲ್ಯ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು, ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಈ ತರಕಾರಿ. ಇದನ್ನ ತೊಳೆದ್ಬಿಟ್ಟು ತೊಟ್ಟು ತೆಗೆದು ಸೈಡ್ ಅಲ್ಲಿ ನಾನು ಕೈಯಲ್ಲೇ ಒಂದ್ 2 ಇಂಚು 1.5 ಇಂಚು ಅಷ್ಟು ಸೈಡ್ ಅಲ್ಲಿ ಕೈಯಲ್ಲೇ ಮುರಿದು ಇಟ್ಕೊತಾ ಇದ್ದೀನಿ. ಇದರಲ್ಲಿ ನಾರಿರುತ್ತೆ, ಸೊ ನೋಡ್ಕೊಂಡು ಮಧ್ಯ ಮಧ್ಯ ನಾರಿದ್ರೆ ತೆಗೆದ್ಬಿಟ್ಟು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ನಾರ್ ಸಿಗುತ್ತೆ, ಅಷ್ಟು ತಿನ್ನಕ್ ಸರಿಯಾಗಿರಲ್ಲ. ಸೊ ಇದನ್ನ ಚಾಕಲೇನ್ ಕಟ್ ಮಾಡೋದೇನ್, ನೈಫಲ್ಲೆಲ್ಲ ಕಟ್ ಮಾಡೋದೇನ್ ಬೇಕಿಲ್ಲ, ಕೈಯಲ್ಲೇ ಹಿಂಗ್ ಮುರ್ಕೋಬಹುದು. ನೀವು ಇಷ್ಟು ದೊಡ್ಡದಾಗಿ ಮಾಡ್ಕೊಳ್ಳೋದಾದ್ರೆ, ತುಂಬಾ ಸಣ್ಣ ಕಟ್ ಮಾಡ್ಕೊಳ್ಳೋದಾದ್ರೆ ನೈಫಲ್ ಮಾಡ್ಕೊಳ್ಳಿ. ಅದನ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದೀನಿ. ಈ ಕಡೆ ಮೊದ್ಲೊಂದು ಪೌಡರ್ ಮಾಡ್ಕೋಬೇಕು, ಕಡಲೆ ಬೀಜದ ಒಂದು ಪೌಡರ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ನಾನು ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು, ಸ್ವಲ್ಪ ಹುರಿದ್ಬಿಟ್ಟು ಅದನ್ನ ಆಮೇಲೆ ತಣ್ಣಗಾದ್ಮೇಲೆ ಸ್ವಲ್ಪ ಪೌಡರ್ ಮಾಡಿ ಎತ್ತಿಟ್ಕೋಬೇಕು. ಪಲ್ಯಕ್ಕೆ ಇದನ್ನ ಹಾಕೋದ್ರಿಂದ ಆಪ್ಷನಲ್, ಬಟ್ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಕಡಲೆ ಬೀಜ ಎಲ್ಲ ಹುರಿದಿದ್ದಾಯ್ತು. ಇದನ್ನ ಇವಾಗ ಒಂದ್ ಬೌಲಲ್ಲಿ ಹಾಕಿ ಎತ್ತಿಡ್ತಿದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊತೀನಿ. ಈಗ ಅದೇ ಪಾತ್ರೆಯಲ್ಲಿ ನಾನು ಇವಾಗ ಚಪ್ಪರದವರೆಕಾಯಿ ಪೀಸ್ ಮಾಡಿ ಇಟ್ಕೊಂಡಿದೀವಲ್ಲ, ಅದನ್ನು ಹುರ್ಕೋಬೇಕಾಗತ್ತೆ. ಕಡಲೆ ಬೀಜನ ಸಿಪ್ಪೆ ತೆಗ್ದಾರು ನೀವು ಪೌಡರ್ ಮಾಡ್ಕೊಳ್ಳಿ, ಇಲ್ಲ ಹಂಗೇನಾರು ಮಾಡ್ಕೊಳ್ಳಿ. ನಿಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೋಬಹುದು. ನಾನು ಹಂಗೇನೆ ತಣ್ಣಗಾದ್ಮೇಲೆ ಪೌಡರ್ ಮಾಡಿ ಇಟ್ಕೋತೀನಿ. ಇದು ಚಪ್ಪರದವರೆಕಾಯಿನ ತೊಳೆದಿದೀವಲ್ಲ, ಸ್ವಲ್ಪ ನೀರಿರುತ್ತೆ ಮೇಲೆಲ್ಲ, ನೀರ್ನಂಗಿರೋದ್ರಿಂದ ಸ್ವಲ್ಪ ಡ್ರೈ ಆಗಿ ಮೊದ್ಲು ಒಂದ್ 2 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಪಾತ್ರೆಯಲ್ಲಿ ಕೈ ಆಡಿಸ್ತೀನಿ. ಸ್ವಲ್ಪ ಬಿಸಿಗೆ ಆ ನೀರೆಲ್ಲ ಆರ್ಕೊಳ್ಳುತ್ತೆ. ಆಮೇಲೆ ಒಂದ್ 2 ಟೀ ಸ್ಪೂನ್, ಚಿಕ್ಕ ಸ್ಪೂನ್ ಅಲ್ಲಿ 2 ಸ್ಪೂನು, ನೀವು ಟೇಬಲ್ ಸ್ಪೂನ್ ಅಲ್ಲಿ ಹಾಕೋದಾದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬೇಕು. ಇವಾಗ ಡ್ರೈ ಆಗಿತ್ತದು, 1 ನಿಮಿಷ ಕೈ ಆಡಿಸ್ದೆ, ಎಲ್ಲ ಡ್ರೈ ಆದ್ಮೇಲೆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಇವಾಗ ಉರಿಬೇಕು. ಈ ಬೆಂಡೆಕಾಯಿ ಬದನೆಕಾಯಿ ಪಲ್ಯಗಳೆಲ್ಲ ಮಾಡ್ಕೊಳಕ್ ಹುರ್ಕೋತೀವಲ್ಲ, ಆ ತರ ಇದನ್ನು ಕೂಡ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಚೆನ್ನಾಗಿರುತ್ತೆ ಈ ತರ ಹುರಿದ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕಿ ಪಲ್ಯ ಮಾಡೋದ್ರಿಂದ. ಇಲ್ಲ ನೀವು ಉರಿಯೋಕ್ ಟೈಮ್ ಇಲ್ಲ ಅನ್ನೋದ್ರೆ ಒಂದೇ ಸಲ ಡೈರೆಕ್ಟ್ ಆಗಿ ಒಗ್ಗರಣೆಲಿ ಕೂಡ ಹುರ್ಕೋಬಹುದು. ಈ ತರ ಫಸ್ಟೇ ಒಂದ್ 4-5 ನಿಮಿಷ ಹುರ್ಕೊಂಡಿದ್ರೆ ಟೇಸ್ಟ್ ಚೆನ್ನಾಗ್ ಬರುತ್ತೆ. ಮತ್ತೆ ಇಲ್ಲೇ ಒಂದ್ ಸ್ವಲ್ಪ ಬೆಂದಿರುತ್ತಲ್ಲ, ಪಲ್ಯ ಕೂಡ ಬೇಗನೂ ಆಗುತ್ತೆ. ಆಮೇಲೆ ನೋಡಿ, ಇದೆಲ್ಲ ಹುರಿದಿದ್ದಾಯ್ತು, ಎತ್ತಿಟ್ಕೊಂಡಿದೀನಿ. ಈಗ ಸೇಮ್ ಪಾತ್ರೆಗೆನೆ 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಿದೀನಿ. ಎಣ್ಣೆ ಕಾದ್ಮೇಲೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಸ್ವಲ್ಪ ಫ್ರೆಶ್ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಒಂದ್ ಸೆಕೆಂಡ್ ಕೈ ಆಡಿಸಿ ಆಮೇಲೆ ಇದಕ್ಕೆ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದೀನಿ. ಒಂದು ದೊಡ್ಡ ಸೈಜ್ ಒಂದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದೀನಿ. ನೀವು ಒಂದಾದ್ರೂ ಹಾಕೋದು, ಇಲ್ಲ 2 ಹಾಕೋದ್ರು ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ನಿಮ್ಗೆ ಹೆಚ್ಚಿಗೆ ಬೇಕು ಅಂದ್ರೆ ಹೆಚ್ಚಿಗೆ ಹಾಕೋಬಹುದು. ಸ್ಲೈಸಸ್ ಅಷ್ಟೇ ನಾನ್ ಸಣ್ಣ ಕಟ್ ಮಾಡಿದೀನಿ. ನೀವು ಉದ್ದುದ್ದ ಬೇಕು ಅಂದ್ರೆ ಉದ್ದುದ್ದ ಕೂಡ ಕಟ್ ಮಾಡಿ ಹಾಕೋಬಹುದು. ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳಿ. ಈ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರ್ಲಿ, ಟೇಸ್ಟ್ ಚೆನ್ನಾಗ್ ಬರುತ್ತೆ. ನಾವು ಉಡಿ ತರ ಮಾಡ್ತಿದೀನಿ, ಸ್ವಲ್ಪ ಡ್ರೈ ತರ. ನಿಮ್ಗೆ ಇನ್ನು ಸಾಫ್ಟ್ ಆಗಿ ಬೇಕು ಅಂದ್ರೆ ಸಾಫ್ಟ್ ಆಗಿ ಮಾಡ್ಕೋಬಹುದು. ಇದು ರೊಟ್ಟಿ, ಚಪಾತಿ, ದೋಸೆಗೂನು ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಸಾಫ್ಟ್ ಆಗಿ ಮಾಡ್ಕೊಂಡ್ರೆ. ಇದಕ್ಕಿವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದಿದೆ, ನಾನು ಮಸಾಲಾ ಕೂಡ ಆಡ್ ಮಾಡ್ತಾ ಇದ್ದೀನಿ. ಅರಿಶಿನ ಒಂದು ಚಿಕ್ಕ ಚಮಚದಲ್ಲಿ ಒಂದ್ ಅರ್ಧ ಚಮಚ ಅರಿಶಿನ, 1 ಟೀ ಸ್ಪೂನ್ ಅಷ್ಟು ಸಾರಿನ ಪುಡಿ, 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೋತಿದ್ದೀನಿ. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಕಲರ್ ಬರುತ್ತೆ, ಖಾರ ಅಷ್ಟೊಂದಿರಲ್ಲ ಅಂತ 1 ಟೀ ಸ್ಪೂನ್ ಹಾಕಿದೀನಿ. ಇಷ್ಟ ಪಲ್ಯಕ್ಕೆ ನಾರ್ಮಲ್ ಚಿಲ್ಲಿ ಪೌಡರ್ ಆದ್ರೆ ತುಂಬಾ ಖಾರ ಇರುತ್ತೆ, ಅರ್ಧ ಟೀ ಸ್ಪೂನ್ ಸಾಕಾಗತ್ತೆ. ನೋಡಿ, ಈ ತರ ಒಗ್ಗರಣೆಗೆ ಈರುಳ್ಳಿ ಜೊತೆಗೇನೆ ಅರಿಶಿನ ಚಿಲ್ಲಿ ಪೌಡರ್ ಎಲ್ಲ ಹಾಕೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗ್ ಬರುತ್ತೆ. ಅದಕ್ಕೋಸ್ಕರ ಮಸಾಲಾ ಪೌಡರ್ಗಳನ್ನ ಮುಂಚೆ ಹಾಕಿ ಇವಾಗ ಚಪ್ಪರದ ಅವರೆಕಾಯಿನ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕಿ ಒಂದ್ 2-3 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಗ್ಗರಣೆ ಜೊತೆಗೆ ಕೈ ಆಡಿಸಿ ಸ್ವಲ್ಪ ಒಗ್ಗರಣೆಲಿ ಚೆನ್ನಾಗಿ ಮಸಾಲಾ ಎಲ್ಲ ಇದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳಿ. ಆಮೇಲೆ ಇದಕ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಬೇಯಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನೀರ್ ಹಾಕಕ್ ಮುಂಚೆ ಸ್ವಲ್ಪ ಮಸಾಲಾ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳಿ ಅಂತ ಅಷ್ಟೇ, ಇದು ತರಕಾರಿ ಜೊತೆಗೆ. ಸೊ ಒಂದ್ 2 ನಿಮಿಷ ಕೈ ಆಡಿಸ್ಬಿಟ್ಟು ಆಮೇಲೆ ನಾನು ಇದಕ್ಕೆ ಚಿಕ್ಕ ಕಪ್ಪಲ್ಲಿ 1 ಕಪ್ ಅಷ್ಟು, ಅಥವಾ ದೊಡ್ಡ ಕಪ್ಪಲ್ಲಿ ಒಂದ್ ಅರ್ಧ ಕಪ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ. ಒಂದ್ 100 ml ನೀರ್ ಹಾಕಿದೀನಿ ಅಷ್ಟೇ. ನಾನ್ ಸ್ವಲ್ಪ ಉಡಿ ಪಲ್ಯ ತರ ಮಾಡ್ಕೊತಿದ್ದೀನಿ, ಅದಕ್ಕೆ ಇಷ್ಟ ಹಾಕಿದೀನಿ. ನೀವೇನಾದ್ರು ಸ್ವಲ್ಪ ಸಾಫ್ಟ್ ಆಗಿ ಬೇಕು, ದೋಸೆ ಚಪಾತಿಗೆ ಸ್ವಲ್ಪ ಗ್ರೇವಿ ತರ ಬೇಕು ಅನ್ನೋದಾದ್ರೆ 1 ಕಪ್ ದೊಡ್ಡ ಕಪ್ಪಲ್ಲೇ ನೀರ್ ಹಾಕ್ಬೇಕಾಗತ್ತೆ. ನೀರ್ ಕುದಿಯೋಕ್ ಸ್ಟಾರ್ಟ್ ಆದಾಗ ಒಂದ್ ಲಿಡ್ ಮುಚ್ಬಿಟ್ಟು ಬೇಯಿಸ್ತಾ ಇದ್ದೀನಿ. 4-5 ನಿಮಿಷ ಬೇಯಿಸ್ಬೇಕು, ಅದು ಬೇಗ ಬೇಯುತ್ತೆ. ಮೊದ್ಲೇ ಒಂದ್ ಸ್ವಲ್ಪ ಹುರ್ಕೊಂಡಾಗ ಬೆಂದಿರುತ್ತೆ, ಇವಾಗೇನ್ ಜಾಸ್ತಿ ಟೈಮ್ ತಗೊಳಲ್ಲ. ಸೊ ಲಿಡ್ ಮುಚ್ಚಿ ಬೇಯಿಸೋದ್ರಿಂದ ಒಂದು 4-5 ನಿಮಿಷ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯ್ತು. ನೀರ್ ಗಟ್ಟಿಯಾಗಿದೆ, ನನ್ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಆಗಿದೆ. ನೋಡಿ, ನೀರೆಲ್ಲ ಹಿಂಗಿದೆ, ಚೆನ್ನಾಗಿದೆ. ಇವಾಗ ಇದಕ್ಕೆ ಉಪ್ಪು ಮತ್ತೆ ಒಂದ್ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಚೆನ್ನಾಗಿರುತ್ತೆ ಟೇಸ್ಟ್, ಹಾಕಿದ್ರೆ ಬೇಕಂದ್ರೆ ಹಾಕೊಳ್ಳಿ. ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜದ್ದು, ಅದು ಕೂಡ ಹಾಕ್ತಿದ್ದೀನಿ. ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಆಗಿದೆ, ಅದು ಪೌಡರ್ ಮಾಡ್ಕೊಂಡಿದ್ದು.
ಅದನ್ನು ಕೂಡ ನೋಡಿ ಈ ತರ ಕನ್ಸಿಸ್ಟೆನ್ಸಿ, ತುಂಬಾನು ಪೌಡರ್ ತರ ಬೇಡ, ತರಿ ತರಿ ಇರ್ಲಿ ಸ್ವಲ್ಪ, ಆ ತರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ. ಇದನ್ನು ಕೂಡ ಹಾಕಿ ಇವಾಗ ಮಿಕ್ಸ್ ಮಾಡಿ ಇನ್ನೊಂದ್ 2 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲೇ ಅದನ್ನ, ತುಂಬಾ ಲೋ ಫ್ಲೇಮ್ ಇರ್ಲಿ. ಇವಾಗ ಸ್ವಲ್ಪ ಒತ್ಬಿಡುತ್ತೆ, ಪೌಡರ್ಗಳು ಹಾಕಿದೀವಲ್ಲ, ಸ್ವಲ್ಪ ಒತ್ತುತ್ತೆ, ಅದಕ್ಕೋಸ್ಕರ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ 2 ನಿಮಿಷ ಕೈ ಆಡಿಸಿ. ಈ ತರ ಉಡಿ ಪಲ್ಯ ತರ ಮಾಡ್ಕೊಂಡ್ರೆ ಚಪಾತಿಗೂ ಚೆನ್ನಾಗಿರುತ್ತೆ, ಅನ್ನ ಸಾಂಬಾರ್ಗಂತೂ ಬೆಸ್ಟ್ ಆಗಿರುತ್ತೆ, ಮತ್ತೆ ರೊಟ್ಟಿ, ಜೋಳದ ರೊಟ್ಟಿ ಜೊತೆಗೆ ಸಖತ್ತಾಗಿರುತ್ತೆ ಈ ಪಲ್ಯ. ನೀವು ಮಾಡ್ಕೊಂಡು ನೋಡಿ. ಇದಾಯ್ತು. ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಒಂದ್ 2 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕೈ ಆಡ್ಸಿದ್ರೆ ಸಾಕು. ಇವಾಗ ಎಂಡ್ ಅಲ್ಲಿ ಸ್ಟವ್ ಆಫ್ ಮಾಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಕೈ ಆಡಿಸ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋದಷ್ಟೇ, ರೆಡಿ ಆಯ್ತು. ನಿಮ್ಗೆ ಸ್ವಲ್ಪ ತೆಳ್ಳಗ್ ಬೇಕು ಅಂದ್ರೆ ಒಂಚೂರು ನೀರ್ ಹೆಚ್ಚಿಗೆ ಹಾಕೊಂಡಿರಿ, ದೋಸೆಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಈ ಪಲ್ಯ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿ ಆಗಿರುತ್ತೆ, ಹೆಲ್ತ್ಗೂ ಒಳ್ಳೇದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಮುಂದಿನ ವಿಡಿಯೋಲ್ ಸಿಗ್ತೀನಿ. ಟೇಕ್ ಕೇರ್ ಎವ್ರಿವನ್, ಬಾಯ್.